ಇದು ಸ್ಕ್ರೂ ಇಲ್ಲಿ ಹಾಕೋಣ, ನಮ್ಮ ಮೊಬೈಲಿಂದ ಹೊಡಿಯೋಣ. ಒಂದೊಂದು ಟೈಮಲ್ಲಿ ನಾವು ಪ್ರೈಮರಿಲಿ ಇದ್ದ ಆ ಟೈಮಲ್ಲಿ ಫುಲ್ ಇಂಥ ಮೊಬೈಲ್ ನೋಡ್ಕೊಂಡಿದ್ರೆ ಫುಲ್ ಖುಷಿ ನಮಗೆ. ಹಿಂದೆ 12 ಸ್ಪೀಕರ್ಸ್ಗಳು, ಫುಲ್ ಜೋರಾಗಿ ಸೌಂಡು. ಫ್ರೆಂಡ್ಸ್, ಮತ್ತೊಂದು ಫುಲ್ ಹೆವಿ ಆಗಿರುವಂತ ಸ್ಮಾರ್ಟ್ ಫೋನ್ ಅಲ್ಲ, ನಾರ್ಮಲ್ ಫೋನ್ ಅಂದ್ರೆ ಕೀಪ್ಯಾಡ್ ಫೋನ್. ಇದ್ರ ಹೆಸರು ಕೇಳಿದ್ರೆ ಶಾಕ್ ಆಗ್ತೀರಾ. ಕಚಡ ಅಲ್ಲ, ಕಚೋಡ. ಸೊ ಇಲ್ಲಿ ಬಾಕ್ಸ್ ಮೇಲೆ ನೋಡ್ಕೋಬಹುದು, 3 ಸಿಮ್ ಕಾರ್ಡ್ ಅಂತೆ. ಸೊ ಏನು ಬಲ್ಬೆ ಕೊಟ್ಟರೆ, ಕ್ಯಾಮ್ರಾ, ಬ್ಯಾಟ್ರಿ ಮಾತ್ರ ದೊಡ್ಡದಾಗಿ ತೋರಿಸ್ತಾ ಇದಾರೆ. ಸೊ ಬಾಕ್ಸ್ ಮಾತ್ರ ನೋಡಕ್ಕೆ ಈ ರೀತಿಯಾಗಿ ಫುಲ್ ಚೈನೀಸ್ ಫೀಲ್ ಕೊಡತ್ತೆ. ರೆಡ್ ಕಲರ್ ಅಲ್ಲಿದೆ. ಅದಕ್ಕೆ ಪ್ಲಾಸ್ಟಿಕ್ ತೆಗೆಯೋಣ. ಸೊ ತುಂಬಾ ದಿನ ಆಯ್ತು ಇಂಥ ಚಿಕ್ಕ ಬಾಕ್ಸಸ್ ಗಳನ್ನ ಓಪನ್ ಮಾಡಿ. ಲೋಕಲ್ ಕ್ವಾಲಿಟಿ ಪ್ಲಾಸ್ಟಿಕ್ ನೋಡ್ತಾ ಇದ್ವಿ. ನಾವ್ ಇದನ್ನ ಅಮೆಝಾನ್ ಅಲ್ಲಿ ಕೇವಲ 1799 ರೂಪಾಯಿ ಆರ್ಡರ್ ಮಾಡಿದ್ವಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೀಲ್ ಬ್ರೇಕಿಂಗ್. ಎಸ್, ಓಕೆ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮ್ಮ ಫೋನೇ ಸಿಗುತ್ತೆ. ಯಪ್ಪ, ಇಷ್ಟೊಂದು ದಪ್ಪನ. ಅದಕ್ಕೆ ಪಕ್ಕ ಗಿಡನ ಅಂತೆ. ಸೊ ಮತ್ತೇನಿಟ್ಟಾರೆ ಒಳಗಡೆ? ಓ ಮೈ ಗಾಡ್. ಎಸ್, ಓ ಇಯರ್ಫೋನ್ಸ್. ಓ ಮೈ ಗಾಡ್, ಇಂಥ ಇಯರ್ಫೋನ್ಸ್ ನೋಡಿ ಎಷ್ಟೋ ದಿನ ಆಗಿತ್ತು. ಸೊ ಎಸ್, ಇದನ್ನ ಆಮೇಲೆ ಟೆಸ್ಟ್ ಮಾಡೋಣ ಅಂತೆ. ಇದು ಸ್ಕ್ರೂ ಡ್ರೈವರ, ಇದೇನೋ ಕೊಟ್ಟರು ಗುರು. ಯಪ್ಪ, ಗೊತ್ತಿಲ್ಲ, ಏನೇನು ಬಿಚ್ಚಬೇಕೇನೋ. ಇದು ಹಳೆ ಈ ನೋಕಿಯಾ ಚಾರ್ಜರ್ ನೋಡ್ತಿದ್ ನೋಡಿ. ಸೊ ಅದೇ ರೀತಿ 1A ಅಂತೆ. ಎಸ್, ಇದು 5 ವ್ಯಾಟ್ ನ ಅಡಾಪ್ಟರ್. ನೆಕ್ಸ್ಟ್, ಓ ಮೈ ಗಾಡ್, ಮೊಬೈಲ್ ಬ್ಯಾಟ್ರಿ ಅಂತೆ. ಫುಲ್ ಹೆವಿ ಇದೆ ಗುರು. ಮೇಲೆ ಕೂಡ ಕೆಚ್ಚೋಡ ಅಂತ ನೋಡುತ್ತಾ ಇದ್ವಿ. ಇದು 4500 mAh ಬ್ಯಾಟ್ರಿ ಇದೆ. ಬಟ್ ಇಷ್ಟೊಂದು ದೊಡ್ಡ ಸೈಜಾ ನೋಡಿ. ಫುಲ್ ಆರೆಂಜ್ ಕಲರ್ ಮಿಂಚ್ತಾ ಇದೆ. ಸೊ ಇದನ್ನು ಪಕ್ಕ ಕಡೆನಾ. ಎಸ್, ಒಂದು ಯೂಸರ್ ಮ್ಯಾನುವಲ್, ಮತ್ತೊಂದು ವಾರಂಟಿ ಕಾರ್ಡ್. ಈ ಫೋನ್ ಏನಾದ್ರು ಆಯ್ತಪ್ಪ ಅಂದ್ರೆ ಎಲ್ಲಿ ವಾರಂಟಿ, ಯಾರಿಗೆ ತೋರಿಸೋದು, ಎಲ್ಲಿದೆ ಸರ್ವಿಸ್ ಸೆಂಟರ್ ಗೊತ್ತಿಲ್ಲ. ಎನಿವೇ, ಅಸೆಸರೀಸ್ ನ ಪಕ್ಕ ಕಡೆನ ಅಂತೆ. ಇದು ನಮ್ಮ ಮೇನ್ ಫೋನ್. ವಾವ್ ಮೈ ಗಾಡ್, ಯಪ್ಪ ಫೋನ್. ಎಸ್ ನೋಡಿ, ನನ್ನ ಶರ್ಟ್ಗೆ ಮತ್ತೆ ಇದಕ್ಕೂ ಫುಲ್ ಮ್ಯಾಚಿಂಗ್. ಅದೇ ಗ್ರೀನ್ ಲೈಟ್ ಗ್ರೀನ್ ಮಿಲಿಟರಿ ಕಲರ್ ತರ ನೋಡುತ್ತಾ ಇದ್ವಿ. ಸೊ ಇದನ್ನ ತೆಗಿಯೋಣಂತೆ. ಓ ಸದ್ಯಕ್ಕೆ ಫೋನ್ ಅಣ್ಣ ಫಸ್ಟ್ ಬೂಟ್ ಮಾಡ್ಬೇಕಾದ್ರೆ ಇಲ್ಲೇ ಇರತ್ತಲ್ವಾ ಬಟನ್, ಅದೇ ಇರಬೇಕು ಮೇ ಬಿ. ಓ ಸೆಕೆಂಡ್ಸ್ ಅಲ್ಲೇ ಸ್ಟಾರ್ಟ್ ಆಯ್ತು ಕೆಚೋಡ ಅಂತ. ಓ ಸೌಂಡ್ ಮಾತ್ರ ಕ್ರೇಜಿ ಆಗಿತ್ತು. ಎಸ್, ಸದ್ಯಕ್ಕೆ ನಾನು ಇದರಲ್ಲಿ ಸಿಮ್ ಕಾರ್ಡ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಟೆಸ್ಟ್ ಮಾಡಿ ಆಮೇಲೆ ನಿಮ್ಮ ಮುಂದಿಗೆ ಡೈರೆಕ್ಟ್ ಆಗಿ ಸಿಗೋಣ. ಎಸ್, ಮೊದಲಾಗಿ ಫಸ್ಟ್ ಲುಕ್ ಅಲ್ಲಿ ಏನ್ ರಾ ಲುಕ್ ನೋಡ್ಕೊಂಡ್ ಬರುತ್ತೆ. ನೋಡಿದ ತಕ್ಷಣ ಕಲ್ಲು ಹೆವಿ ಮಿಲಿಟರಿ ಲುಕ್ ಅನ್ನ ತಗೊಂಡ್ ಬರ್ತಾ ಇದೆ. ಮುಂದಿನ ಭಾಗ ನೋಡ್ಕೋಬಹುದು. ಇಲ್ಲಿ K112 ಅಂತ ಇದೆ, ಕಚೋಡ ಅಂತ ಬ್ರ್ಯಾಂಡ್. ಮುಂದಿಗೆ ಬಟನ್ಸ್ ಗಳ ತುಂಬಾ ಸ್ಮೂತ್ ಇದೆ ಆಯ್ತಾ. ಸೊ ತುಂಬಾ ದೊಡ್ಡದಾಗಿದೆ, ಆರಾಮಾಗಿ ಪ್ರೆಸ್ ಮಾಡ್ಕೋಬಹುದು. ಇನ್ನು ರೈಟ್ ಸೈಡ್ ಗೆ ಲೆಫ್ಟ್ ಸೈಡ್ ಗೆ ಕಂಪ್ಲೀಟ್ ನಿಮಗೆ ಮೆಟಲ್ ಪ್ಲೇಟ್ ಒಂದನ್ನ ಕೊಡ್ತಾ ಇದಾರೆ. ಸೊ ಈ ರೀತಿ ಫ್ರೇಮ್ ನ ನೋಡ್ತಾ ಇದ್ವಿ. ಲೆಫ್ಟ್ ಸೈಡ್ ಗೆ ಟಾರ್ಚ್ ಬಟನ್ ಇದೆ ಡೆಡಿಕೇಟೆಡ್ಲಿ. ಎಸ್, ಈ ರೀತಿಯಾಗಿ ಬಟನ್ ಆನ್ ಆಫ್ ಮಾಡ್ಕೋಬಹುದು. ಒಂಥರ ಬ್ಯಾಟ್ರಿ ತರನೇ ಇದೆ ಅಂತ ತಗೋಬಹುದು. ಸೊ ಹಿಂದಿನ ಭಾಗ ಕಂಪ್ಲೀಟ್ಲಿ ಈ ಒಂದು ಫೈಬರ್ ಪ್ಲಾಸ್ಟಿಕ್ ಮೆಟಲ್ ನೋಡುತ್ತಾ ಇದ್ವಿ ಬ್ರ್ಯಾಂಡ್ ನೇಮ್ ಒಂದಿಗೆ. ಇಲ್ಲಿ ಮೇಲೆ ಕ್ಯಾಮ್ರಾ ಕೂಡ ಇದೆ. ಬಟ್ ಇದು ಡಿಜಿಟಲ್ ಕ್ಯಾಮ್ರಾ ಇದೆ. ಎಷ್ಟು ಮೆಗಾ ಪಿಕ್ಸೆಲ್ ಅಂತ ಯಾವುದೇ ಡೀಟೇಲ್ಸ್ ಇಲ್ಲ. ಇನ್ನು ಮತ್ತೊಂದು ಮೇನ್ ಪಾರ್ಟ್ ಅಂತಂದ್ರೆ ಬಾಟಮ್ ಅಲ್ಲಿ ಒಂದು ಕ್ಯಾಪ್ ತರನೇ ಕೊಟ್ಟವ್ರೆ. ಇದು ಕ್ರೇಜಿ ಅಂತ ಅನಿಸ್ತು. ಎಸ್, ಇಲ್ಲಿ ಡೆಡಿಕೇಟೆಡ್ USB Type-A ಪೋರ್ಟ್ ಇದೆ. ಸೊ ಇದು ನೋಡ್ಕೋಬಹುದು. ಈ ಪೋರ್ಟ್ ನ ನೀವು ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಬೇರೆ ಯಾವುದೇ ಫೋನ್ ಅನ್ನ ಗ್ಯಾಜೆಟ್ ನ ಚಾರ್ಜ್ ಮಾಡ್ಕೋಬಹುದು. ಕ್ರೇಜಿ ಗುರು. ಇದೊಂಥರ ಪವರ್ ಬ್ಯಾಂಕ್ ತರ ಕೂಡ ಕೆಲಸ ಮಾಡುತ್ತೆ. ಪಕ್ಕದಲ್ಲಿ ಮೈಕ್ರೋ USB, ಮತ್ತೊಂದು 3.5mm ಜಾಕ್ ಇದು ಕೂಡ ಇದೆ. ಎಸ್, ಇದು ಗೇಮಿಂಗ್ ಅಲ್ಲ, ಬಟ್ ಎಸ್ ಈ ಫೋನ್ ತಗೊಂಡ್ ಕೂಡ ಹಾಡು ಕಿವಿನಲ್ಲಿ ಹಾಕೊಂಡು ಕೇಳೋರು ತುಂಬಾ ಜನ ಇರ್ತಾರೆ. ಸದ್ಯಕ್ಕೆ ಇದ್ರಲ್ಲಿ ನಾವು ಬ್ಯಾಟ್ರಿ ಹಾಕ್ಬೇಕಾದ್ರೆ ಸ್ಕ್ರೂ ಡ್ರೈವರ್ ಇಂದ ಹಿಂದಿನ ಬ್ಯಾಕ್ ಪ್ಯಾನಲ್ ಉಚ್ಚಬೇಕು. ಯಪ್ಪ, ಫಸ್ಟ್ ಟೈಮ್ ಸ್ಕ್ರೂ ಡ್ರೈವರ್ ಇಂದ ಬ್ಯಾಕ್ ಪ್ಯಾನಲ್ ಉಚ್ಚಬೇಕು. ಪ್ರತಿ ಸರ್ತಿ ಬ್ಯಾಟ್ರಿ ತೆಗಿಬೇಕಾದ್ರೆ ಸ್ಕ್ರೂ ಡ್ರೈವರ್ ನ ಓಪನ್ ಮಾಡಲೇಬೇಕು. ಬಟ್ ಸ್ಕ್ರೂ ತುಂಬಾ ಈಸಿಯಾಗಿ ಓಪನ್ ಆಗ್ತಾ ಇದೆ. ಎಸ್, ಸೊ ಇವಾಗ ಕ್ಯಾಪ್ ಓಪನ್ ಆಯ್ತು. ಮೈ ಗಾಡ್, ನೀವು ಇಲ್ಲಿ ನೋಡ್ಕೋಬಹುದು. ಹಿಂದೆ 1, 2, 3 ಸಿಮ್ ಕಾರ್ಡ್, ಮತ್ತೊಂದು ಮೆಮರಿ ಕಾರ್ಡ್. ಫುಲ್ ಸ್ಪೇಸ್ ಇದೆ. ಸೊ ಬ್ಯಾಟ್ರಿನ ಹಾಕಬೇಕಾದ್ರೆ ಸೊ ಈ ರೀತಿಯಾಗಿ ನೋಕಿಯಾ ಬ್ಯಾಟ್ರಿ ಹಳೇದಿರ್ತದೆ ಸೇಮ್ ಅದೇ ರೀತಿಯಾಗಿ. ಸೊ ಎಸ್, ನಾವು ಈ ರೀತಿಯಾಗಿ ಇದನ್ನ ಹಾಕ್ಬಿಟ್ಟು ಲಾಕ್ ಮಾಡೋಣಂತೆ. ಸೊ ಇದು ಕೂತ್ಕೊಳ್ತು, ಸ್ಕ್ರೂ ಡ್ರೈವರ್ ಬೇಕಿಲ್ಲ, ಬಟ್ ಆಮೇಲೆ ಟೈಟ್ ಮಾಡೋಣಂತೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಆಫ್ಟರ್ ಲಾಂಗ್ ಟೈಮ್ ಇಂದ ಒಂದು ಕೀಪ್ಯಾಡ್ ಫೋನ್, ಅದು ದೊಡ್ಡದಾಗಿರೋದು ಫೋನ್ ಕೈಲಿ ಹಿಡ್ಕೊಂಡಿದ್ದೀನಿ. ಒಂದೊಂದು ಟೈಮಲ್ಲಿ ನಾವು ಪ್ರೈಮರಿಲಿ ಇದ್ದ ಆ ಟೈಮಲ್ಲಿ ಫುಲ್ ಇಂಥ ಮೊಬೈಲ್ ನೋಡ್ಕೊಂಡಿದ್ರೆ ಫುಲ್ ಖುಷಿ ನಮಗೆ. ಹಿಂದೆ 12 ಸ್ಪೀಕರ್ಸ್ಗಳು, ಫುಲ್ ಜೋರಾಗಿ ಸೌಂಡು. ನೋಕಿಯಾ ಫೋನ್ಸ್ ಆದ ತಕ್ಷಣ ಡೈರೆಕ್ಟ್ಲಿ ಬಂದಿದ್ದು ನಾವು ನೋಡಿದ್ದಂತಂದ್ರೆ ಇಂಥ ಚೈನೀಸ್ ಫೋನ್ಗಳೇ ಸಿಗೋಣ. ಓಹೋ ಫ್ರೆಂಡ್ಸ್, ಅದಕ್ಕೆ ನಾವು ಈ ಫೋನ್ ಎಲ್ಲ ಸೆಟ್ ಮಾಡಿಬಿಟ್ಟು ಫುಲ್ ಚಾರ್ಜ್ ಮಾಡಿಬಿಟ್ಟು ನಾವು ಕೂಡ ಫುಲ್ ಒಳಗಡೆಯಿಂದ ಚಾರ್ಜ್ ಆಗಿದ್ದೀವಿ. ಫೋನ್ ಒಂಥರ ಕಲ್ಲಿನ ತರಣ ಇದೆ. ಸದ್ಯಕ್ಕೆ ನಾವು ಈ ಫೋನ್ ಮತ್ತೊಂದು ಅಸಲಿ ಟೆಸ್ಟ್ ಮಾಡಿದ್ವಿ, ಎಷ್ಟೊಂದು ಹೆವಿ ಇದೆ ಅಂತ ತೋರಿಸ್ತೀನಿ. ಎಸ್, ಸದ್ಯಕ್ಕೆ ನಾನು ಏನ್ ಮಾಡ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಇದು ಸ್ಕ್ರೂ ಇಲ್ಲಿ ಹಾಕೋಣ, ನಮ್ಮ ಮೊಬೈಲಿಂದ ಹೊಡಿಯೋಣ. ಓ ಮೈ
ಗಾಡ್ ನೋಡಿ ಒಳಗೆ ಹೋಗ್ತಾ ಇದೆ, ಕಾಣಿಸ್ತಿರ್ಬೋದು ನಿಮ್ಗೆ. ಎಷ್ಟು ನೀವು ನೋಡ್ಕೋಬಹುದು ಇಲ್ಲಿ ಟೈಟಾಗಿ ಕೂತ್ಕೊಳ್ಳೋದು ಗುರು. ಅದ್ರೂ ಒಂಥರ ಕಲ್ಲಿನ ತರ ಹತೋಡೆ ತರ ಕೂಡ ಈ ಫೋನ್ ಅನ್ನ ನಾವು ಯೂಸ್ ಮಾಡಬಹುದು. ಬಟ್ ಇಲ್ಲಿ ಸ್ವಲ್ಪನೂ ಸ್ಕ್ರಾಚಸ್ ಆಗಿಲ್ಲ, ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬಟ್ ಆ ರೇಂಜ್ ಗೆ ಹೆವಿ ಡ್ಯಾಮೇಜ್ ಆಗಿದೆ ಈ ರೀತಿ ಇಲ್ಲ, ಫುಲ್ ಸ್ಟ್ರಾಂಗ್ ಇದೆ ಫೋನ್. ಇನ್ನು ಕೈಯಲ್ಲೇನೋ ಇಷ್ಟೊಂದು ದಪ್ಪ ಕಾಣಿಸ್ತಾ ಇದೆ. ಇದು ರಿಯಲ್ ಯೂಸರ್ ಗಾಗಿ ಗೊತ್ತಾಗಬೇಕಾದ್ರೆ ನಮ್ ನಾರ್ಮಲ್ ಸ್ಮಾರ್ಟ್ ಫೋನ್ ಗೆ ಇದನ್ನ ಕಂಪೇರ್ ಮಾಡಿದ್ರೆ ನೋಡ್ಕೋಬಹುದು ನನ್ನ ಫೋನ್ ಎಷ್ಟೊಂದು ಸ್ಲಿಮ್ ಇದೆ ಮತ್ತೆ ಈ ಫೋನ್ ಎಷ್ಟೊಂದು ದಪ್ಪ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ಇನ್ನು ಇದನ್ನ ಬಿಟ್ಟು ನಾವು ಪವರ್ ಬ್ಯಾಂಕ್ ಹೋಗೋದ್ವಿ ಅಂತಂದ್ರೆ ಇದು 20,000 mAh ನ ಪವರ್ ಬ್ಯಾಂಕ್ ಇದೆ. ಸೊ ನೋಡ್ಕೋಬಹುದು ಇಷ್ಟೊಂದು ದಪ್ಪ ನಮ್ ಸ್ಮಾರ್ಟ್ ಫೋನ್ ಅಲ್ಲ, ಫೋನೇ ಇದೆ. ಲಿಟರಲಿ ಇದು ಜೇಬಲ್ಲಿ ಹೋಗತ್ತೆ, ಬಟ್ ತುಂಬಾ ದಪ್ಪ ಜೇಬಲ್ ಹಾಕೊಂಡ ತಕ್ಷಣ ಈ ರೀತಿಯಾಗಿ ಸೈಜ್ ದೊಡ್ಡದಾಗಿ ಕಾಣಿಸುತ್ತೆ. ಇದನ್ನ ತಗೊಂಡು ನೀವೆಲ್ಲ ಹೊರಗಡೆ ಹೋಗಿ ಈ ಫೋನ್ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಜನ ಶಾಕ್ ಆಗ್ತಾರೆ. ಇದ್ಯಾವ ಫೋನ್ ಗುರು, ಹೊಸ ಫೋನು ಹಂಗೆ ಹಂಗೆ ಅಂತೇಳಿ. ಡೆಫಿನೆಟ್ಲಿ ನೀವು ಹೊರಗೆ ತಗೊಂಡು ಹೋದ್ರೆ ಶಾಕ್ ಆಗೋದು ಗ್ಯಾರಂಟಿ. ಇದು ಈ ಫೋನ್ ಅಲ್ಲಿ ಮತ್ತೊಂದು ವಿಚಿತ್ರ ಥಿಂಕ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಮೂರ್ ಸಿಮ್ ಕಾರ್ಡ್ ನ ಹಾಕಬಹುದು. ನಮಗಂತೂ ಮೂರ್ ಸಿಮ್ ಕಾರ್ಡ್ ಗಳ ದೊಡ್ಡ ಸೈಜ್ ಅಲ್ಲಿ ಸಿಗ್ಲಿಲ್ಲ ಗುರು. ಸೊ ಅದಕ್ಕೆ ಒಂದೇ ಒಂದು ಸಿಮ್ ಕಾರ್ಡ್ ನ ತಂದ್ಬಿಟ್ಟು ಡೈರೆಕ್ಟ್ಲಿ ಇದ್ರಲ್ಲಿ ಆಡ್ ಮಾಡ್ಬಿಟ್ಟು ನಾವು ಇದನ್ನ ಕಾಲ್ ಕೂಡ ಕನೆಕ್ಟ್ ಮಾಡಿದ್ವಿ. ಸೊ ಲೈವ್ ಕಾಲ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಎಸ್, ಇವಾಗ ಕಾಲ್ ಹೋಗ್ತಾ ಇದೆ, ರಿಂಗ್ ಸೌಂಡ್ ಕೇಳಿಸ್ತಿರ್ಬೋದು ನಿಮ್ಗೆ. ಹಲೋ 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 ದಾದಾರಿ. ಹಲೋ ಮಚ್ಚ, ಹೆಂಗಿದ್ಯಾ? ಆರಾಮಿದೇನ್ರಿ. ಕಟ್ ಮಾಡೋಣಂತೆ. ಎಸ್, ಅದಕ್ಕೆ ಇದಿರುವಂತ ಆಡಿಯೋ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಇದು ನಿಮ್ಗೆ ಯಾವುದೇ 4G ಎಲ್ಲ ಸಿಗಲ್ಲ ಆಯ್ತಾ. ನಾರ್ಮಲ್ ಈ 2G 3G ನೆಟ್ವರ್ಕ್ ಮಾತ್ರ ಇದೆಲ್ಲ ನೋಡ್ಕೋಬಹುದು. ಬಾಕಿ ಇದಿರುವಂತ ಎಕ್ಸ್ಪೀರಿಯನ್ಸ್ ಕಾಲ್ ಕ್ವಾಲಿಟಿ ಕೈಯಲ್ಲಿ ತುಂಬಾ ಹೊತ್ತು ಹಿಡ್ಕೊಂಡ್ರೆ ಬೈಸೆಪ್ಪೇ ಬಂದ್ಬಿಡತ್ತೆ, ಅಷ್ಟೊಂದು ಹೆವಿ ಇದೆ ಈ ಫೋನ್. ಇನ್ನು ಈ ಫೋನ್ ಅಂತ ಡಿಸ್ಪ್ಲೇ ಹೋದ್ವಿ ಅಂತಂದ್ರೆ ಇದು ಎಷ್ಟು ಇಂಚ್ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಐ ಥಿಂಕ್ 2.5 ಇಂಚ್ ಸ್ಕ್ರೀನ್ ಇದೆ ಅಂತ ಅನ್ಕೋತೀನಿ. ಸೊ ಈ ರೀತಿಯಾಗಿ ನೋಡಕ್ಕೆ ಡಿಸ್ಪ್ಲೇ ಇದೆ ನೋಡ್ಕೋಬಹುದು. ಸದ್ಯಕ್ಕೆ ನಾನು ಇದರಿಂದ ಮೇನ್ ಮೆನ್ಯೂ ನಾನು ಒಂದ್ಸರ್ತಿ ತೋರಿಸ್ಕೊಡ್ತೀನಿ. ಸೊ ಅದೇ ಹಳೆ ನೋಕಿಯಾ ಫೋನ್ ತರ ಇದನ್ನ ಅನ್ಲಾಕ್ ಮಾಡಿದೆ. ಎಸ್, ಇನ್ನು ಮೆನ್ಯೂನಲ್ಲಿ ಹೋದ ತಕ್ಷಣ ಮೊದಲು ನಿಮಗೆ ಕಾಂಟ್ಯಾಕ್ಟ್ಸ್ ಕಾಣಿಸುತ್ತೆ, ಮೆಸೇಜಿಂಗ್, ಕಾಲ್ಸ್, ಆರ್ಗನೈಸರ್, ಫೇಸ್ಬುಕ್ ಇದೆ, ಕ್ರೇಜ್ ಇದೆ. ಬಿಟ್ಟಂದ್ರೆ ಮಲ್ಟಿಮೀಡಿಯಾ ಮತ್ತು ಗೇಮ್ಸ್ ಇದೆ. ಬೇರೆ ಬೇರೆ ತುಂಬಾ ಫೀಚರ್ಸ್ ಗಳು ಇಲ್ಲಿ ಕೊಡ್ತಾ ಇದ್ದಾರೆ, ನೆಟ್ವರ್ಕಿಂಗ್, ಅದು ಇಂಟರ್ನೆಟ್ ಎಲ್ಲ. ಸದ್ಯಕ್ಕೆ ನಾವು ಇಲ್ಲಿ ಗೇಮ್ಸ್ ಗಳು ಕೂಡ ಇದೆ. ಸೊ ಎಸ್, ಗೇಮ್ಸ್ ಅಲ್ಲಿ ಸ್ನೇಕ್ ಗೇಮ್ ಬರ್ತಾ ಇದೆ. ಸೊ ಇದನ್ನ ಆಟ ಆಡೋಣ. ಎಸ್, ಇದು ಹೆಂಗ್, ಓಹೋ ಮೈ ಗಾಡ್, ಗೇಮ್ ಓವರಾ 0 ಪಾಯಿಂಟ್ಸ್ ಏನು? ಓಹೋ, ಇದನ್ನ ತಗೋಬೇಕು ನಾನು. ಎಸ್ ಗುರು, ನನಗೆ ಈ ಮೂಲೆಯಿಂದ ಆ ಮೂಲೆಗೆ ಸ್ಕ್ರೀನ್ ಹೋಗ್ತಾ ಇದೆ. ಟ್ರಸ್ಟ್ ಮೀ, ಈ ಸ್ನೇಕ್ ಏನಿದೆ ಇದು ಕಪ್ಪೆಯನ್ನ ಹುಡುಕಾಡ್ಕೊಂಡು ಮೂಲೆ ಓಡಾಡಬೇಕು. ನಮ್ಗೆ ಇಷ್ಟೊಂದು ಪೇಷನ್ಸ್ ಉಳಿದಿಲ್ಲ ಗುರು. ನಾವು BGM ಎಲ್ಲ ಹೆವಿ ಕಂಟಿನ್ಯೂ ಬುಲೆಟ್ ಫೈರ್ ಮಾಡಿದ್ರು ಈ ಗೇಮ್ ಆಟ ಆಡಕ್ ಆಗ್ತಿಲ್ಲ. ಚಿಕ್ಕವರಿದ್ದಾಗ ತುಂಬಾ ಆಟ ಆಡಿದ್ವಿ, ಬಟ್ ಸದ್ಯಕ್ಕೆ ಪೇಷನ್ಸ್ ಉಳಿದಿಲ್ಲ. ಇನ್ನು ಈ ಫೋನ್ ಅಂತ ಅಸಲಿ ಸ್ಪೀಕರ್ ಟೆಸ್ಟ್ ಮಾಡತ್ತೆ. ಸೊ ಅದಕ್ಕೂ ಮುಂಚೆ ಕಂಪ್ಯಾರಿಸನ್ ಬೇಕಲ್ವಾ. ಸೊ ಇದು ನಮ್ ನಾರ್ಮಲ್ ಸ್ಮಾರ್ಟ್ ಫೋನ್ ಆಯ್ತಾ. ಸೊ ಇದರಲ್ಲಿ ಸಾಂಗ್ ಹಾಕಿದ್ದೀನಿ. ಎಸ್, ಇದು 100% ವಾಲ್ಯೂಮ್ ಇದೆ, ಫುಲ್ ಸೌಂಡ್ ಇದೆ. ಎಸ್, ಇದು ನಾರ್ಮಲ್ ಇಷ್ಟೊಂದು ಸೌಂಡ್ ಒಳಗೊಂಡಿದೆ. ಸೊ ಇದು ಸ್ವಲ್ಪ ಇವಾಗ ಇದು ಆಲ್ಮೋಸ್ಟ್ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ. ಎಸ್, ಇದು ಜಸ್ಟ್ ಒಂದು 20% ಸೌಂಡ್ ಇದೆ ಅಷ್ಟೇ. ನಾನು ಪ್ಲೇ ಮಾಡ್ತಾ ಇದ್ದೀನಿ. ಎಸ್, ಇದೆ ಆಲ್ರೆಡಿ ತುಂಬ ಜೋರಾಗಿದೆ. ಹಿಂದಿನ ಸೈಡ್ ಸ್ಪೀಕರ್ ಜಾಸ್ತಿ ಮಾಡ್ತೀನಿ ವಾಲ್ಯೂಮ್ನ, ಅದಕ್ಕೆ ಹ್ಯಾಶ್ ಒತ್ತಬೇಕು ನಾನು. ಓ ಮೈ ಗಾಡ್, 50% ಆಗಿದೆ, 100%. ಎಸ್, ಜಾಸ್ತಿ ಕೇಳೋದು ಬೇಡ, ತುಂಬಾ ತಲೆನೋವುತ್ತೆ. ಎಸ್, ಇದರಿಂದ ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿಲ್ಲ, ಬಟ್ ತುಂಬಾ ಅಂದ್ರೆ ತುಂಬಾ ಲೌಡ್ ಇದೆ. ಇನ್ ಮತ್ತೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ಇದನ್ನ ನೀವು ಬ್ಲೂಟೂತ್ ಸ್ಪೀಕರ್ ತರ ಕೂಡ ಯೂಸ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್, ನಾನು ಈ ನನ್ನ ಸ್ಮಾರ್ಟ್ ಫೋನ್ ನ ಬ್ಲೂಟೂತ್ ಆನ್ ಮಾಡ್ಬಿಟ್ಟು ಸರ್ಚ್ ಮಾಡಿದೆ ಅಂತ ಅಂದ್ರೆ ಎಸ್ ತೋರಿಸ್ತಾ ಇದೆ. ಸೊ ನಾನು ಇದನ್ನ ಇದ್ರ ಮೇಲೆ ಟ್ಯಾಪ್ ಮಾಡಿದೆ ಅಂತಂದ್ರೆ ಎಸ್, ಇದಿವಾಗ ಇದು ಕನೆಕ್ಟ್ ಕೂಡ ಆಯ್ತು. ಸೊ ನೆಕ್ಸ್ಟ್ ನಾನು ಇಲ್ಲಿ ಇದನ್ನ ಪ್ಲೇ ಮಾಡ್ತೀನಿ ಆಯ್ತಾ. ಓಕೆ, ರಶ್ಮಿ ಇದಿರುವಂತ ಆಡಿಯೋ ಎಕ್ಸ್ಪೀರಿಯನ್ಸ್ ಮತ್ತು ಕನೆಕ್ಟಿವಿಟಿ ಎಲ್ಲ ಒಂದು ಒಳ್ಳೆ ಫೀಚರ್ ಇದೆ. ಸೊ ಸ್ಟಿಲ್ ಇನ್ನು ಕೆಲವೊಂದು ಜನರಿಗೆ ಇದು ಯೂಸ್ ಆಗತ್ತೆ. ಇನ್ನು ಈ ಫೋನ್ ಅಂತ ಕ್ಯಾಮ್ರಾಗ ಹೋದ್ವಿ ಅಂತಂದ್ರೆ ಎಸ್, ಇದು ಡಿಜಿಟಲ್ ಕ್ಯಾಮ್ರಾ ಒಳಗೊಂಡಿದೆ. ಸೊ ನಾನೆಲ್ಲ ಕ್ಯಾಮ್ರಾ ಹೆಂಗ್ ಓಪನ್ ಮಾಡೋದಂತ ಹುಡುಕದೆ ಗೊತ್ತಾಗ್ಲಿಲ್ಲ. ಸೊ ಮೊದಲೆಲ್ಲ ನಾವು ಈ ರೀತಿಯಾಗಿ ಈ ಮೇಲಿನ ಬಟನ್ ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಎಸ್, ಇದಿವಾಗ ಕ್ಯಾಮ್ರಾ ಓಪನ್ ಆಯ್ತು, ನೀವು ನೋಡ್ಕೋಬಹುದು. ಸೊ ಪಿಕ್ಚರ್ ನನ್ ಎಷ್ಟೊಂದು ಶೇಕ್ ಆಗ್ತಿದೆ. ಸೊ ಲೈವ್ ಪಿಕ್ಚರ್ ತೆಗಿತೀನಿ. ಎಸ್, ಇಲ್ಲಿ ತುಂಬಾ ಪಿಕ್ಚರ್ಸ್ ಗಳನ್ನ ತೆಗೆದಿದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾ ಕೂಡ ಇದೆ ಇದರಲ್ಲಿ ಆಪ್ಷನ್. ಸೊ ಇದನ್ನ ಆಪ್ಷನ್ ಹೋಗ್ಬಿಟ್ಟು ನೆಕ್ಸ್ಟ್ ನೀವು ಸೆಲೆಕ್ಟ್ ಕ್ಯಾಮ್ರಾ ಹೋಗಿ ಫ್ರಂಟ್ ಕ್ಯಾಮ್ರಾನ ತಗೊಂಡ್ರಿ ಅಂತಂದ್ರೆ ಎಸ್, ಓ ಮೈ ಗಾಡ್, ನೀವು ನೋಡ್ಕೋಬಹುದು ಈ ರೀತಿಯಾಗಿ ಎಷ್ಟೊಂದು ಶೇಕ್ ಆಗ್ತಾ ಇದೆ. ಪಿಕ್ಚರ್ಸ್ ತೆಗಿತೀನಿ, ಡನ್. ಎಸ್, ಕ್ಯಾಮ್ರಾ ಮಾತ್ರ ಫುಲ್ ಶೇಕಿ ಬರುತ್ತೆ, ಬಟ್ ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಇದೆ ಅನ್ನೋದೇ ಒಂದು ವಿಚಿತ್ರ ಅಂತ ಹೇಳ್ಕೋಬಹುದು. ಸೊ ಪಿಕ್ಚರ್ಸ್ ಗಳು ಕೆಲವೊಂದು ನಿಮ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ. ಸೊ ಈ ರೀತಿಯಾಗಿರುವಂತ ಪಿಕ್ಚರ್ಸ್ ಗಳು ಕೊಡುತ್ತೆ. ಸೊ ವಿಡಿಯೋ ರೆಕಾರ್ಡ್ ಆಗತ್ತೆ ಎಲ್ಲ ಗೊತ್ತಿಲ್ಲ. ಈ ವಿಡಿಯೋ ರೆಕಾರ್ಡ್ ಕೂಡ ಇದೆ. ಸ್ವಿಚ್ ಟು ವಿಡಿಯೋ ರೆಕಾರ್ಡಿಂಗ್. ಓ ಮೈ ಗಾಡ್, ವಿಡಿಯೋ ಕೂಡ ಹಾಕ್ತಿವಿ.
ಎಸ್, ಇವಾಗ ವಿಡಿಯೋ ಸ್ಟಾರ್ಟ್ ಆಯ್ತು ನಮ್ದು. ಹಾಯ್ ಓ ಮೈ ಗಾಡ್. ಇಲ್ಲಿ ಸ್ಟೆಬಲೈಸೇಷನ್ ಎಲ್ಲ ಹಾಗೆ ಇದೆ, ಬಟ್ ಒಂದು ಲೆವೆಲ್ ನಾವು ಇದರಲ್ಲಿ ವಿಡಿಯೋಗಳನ್ನ ಕೂಡ ಶೂಟ್ ಮಾಡ್ಕೋಬಹುದು. ಎಸ್, ಕ್ಯಾಮರಾ ಎಕ್ಸ್ಪೀರಿಯನ್ಸ್ ಮಾತ್ರ ಅದ್ಭುತ. ಅಲ್ಟ್ರಾ ಮ್ಯಾಕ್ಸ್ ಪ್ರೋ ಅಂತಾನೆ ಕರಿಬಲ್ಲ. ಇದು ಕೊನೆಯದಾಗಿ ಈ ಪವರ್ಫುಲ್ ಫೋನ್ ಇರುವಂತ ಬ್ಯಾಟ್ರಿ 4,500 mAh ಸಿಗುತ್ತೆ. ಸೊ ಈ ಫೋನ್ ತುಂಬಾ ಹಳೆಯ ಫೋನ್ ಆಯ್ತಾ. ಸೊ ಆ ಟೈಮಲ್ಲಿ 4,500 ಅದು ಇಷ್ಟೊಂದು ಒಳ್ಳೆ ಬ್ಯಾಟ್ರಿ, ಮತ್ತು ಇದರಲ್ಲಿ ನೀವು ಬೇರೆ ಫೋನ್ ಚಾರ್ಜ್ ಮಾಡಬಹುದು. ಟ್ರಸ್ಟ್ ಮೀ. ಸೊ 4,500 ಅಂದ್ರೆ ಅದು ಕೀಪ್ಯಾಡ್ ಫೋನ್ ಅಲ್ಲಿ ಆರಾಮಾಗಿ 2-3 ದಿವಸ ನೀವು ತಗೋಬಹುದು. ಚಾರ್ಜಿಂಗ್ ಮಾಡ್ತೀರಾ, ಬೇರೆ ಗೇಜಸ್ ನ ಚಾರ್ಜ್ ಮಾಡ್ತೀರಾ ಅಂತಂದ್ರೆ ಎಸ್, ನಿಜವಾಗ್ಲೂ ಕ್ರೇಜಿ. ನನಗೆ ಈ ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ಮತ್ತೆ ಈ ಫೋನ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ದಿನ ಈ ಫೋನ್ಸ್ ಗಳನ್ನೆಲ್ಲ ಅನ್ಬಾಕ್ಸ್ ಮಾಡಿ ಬೇಜಾರಾಗಿರುತ್ತೆ. ಸೊ ಇಂಥ ಯುನಿಕ್ ಗ್ಯಾಜೆಟ್ಸ್ ಗಳನ್ನ ಅವಾಗ ತಗೊಂಡ್ ಬರ್ತೀವಿ. ಸೊ ಈ ರೀತಿಯಾಗಿ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಫೋನ್ ಅಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸಿಗೋಣ ಮೊದಲಿಗೆ. ರೆಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.